ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಬಂದು ನನ್ನ ಡೆಲಿವರಿ ಸ್ಟೋರಿನ ಹೇಳ್ತೀನಿ. ನನಗೆ ಇಬ್ಬರು ಮಕ್ಕಳಿರೋದ್ರಿಂದ ಫಸ್ಟ್ ಬಂದು ನನ್ನ ಮಗಳದು ಡೆಲಿವರಿ ಸ್ಟೋರಿ ಹೇಳ್ತೀನಿ. ನಂದೆರಡು ಸಿ ಸೆಕ್ಷನ್ನೇ ಆಗಿರೋದು. ಮತ್ತು ನಮ್ಮ ಪಾಪುಗೆ 9 ಮಂತ್ಸು, ಇನ್ನೇನು ಅಂದರೆ 37 ವೀಕ್ ಕಂಪ್ಲೀಟ್ ಆಗಿತ್ತು. ಚೆಕಪ್ಗೆ ಅಂತ ಹೋಗಿದ್ದು. ಅವಾಗ ಚೆಕಪ್ಗೆ ಹೋದಾಗ 9 ಮಂತ್ಸು ಕಂಪ್ಲೀಟ್ ಆಗಿ 37 ವೀಕ್ ನಡೀತಾ ಇತ್ತು. ಆವಾಗ ಡಾಕ್ಟ್ರು ಎಲ್ಲ ಚೆಕ್ ಮಾಡಿದ್ರು. ಅದೇ ಬೇಬಿ ಹೆಡ್ ಇನ್ನೂ ಕೆಳಗಡೆ ಬಂದು ಫಿಕ್ಸ್ ಆಗಿರಲ್ಲ. ಅವಾಗ ಮತ್ತೆ ಡಾಕ್ಟ್ರ್ ಹೇಳ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ. ನಾವು ಸ್ಕ್ಯಾನಿಂಗ್ ಅಂತ ಹೋದೋ. ಆ ಸ್ಕ್ಯಾನಿಂಗಲ್ಲಿ ಪಾಪುಗೆ ಕರಳು ಬರಲಿ ಬಿಡ್ತಲ್ಲ, ಅದು 2 ರೌಂಡ್ ಸುತ್ಕೊಂಡಿರುತ್ತೆ. ಆವಾಗ ಡಾಕ್ಟ್ರ್ ಹೇಳ್ತಾರೆ ಸರಿ ಅಂತ ಸ್ಕ್ಯಾನಿಂಗ್ ಹೋದೋ. ನಾವು ಮಂಡ್ಯದಲ್ಲಿ ನನ್ನ ಮಗಳು ಬೆಂಗಳೂರಲ್ಲೇ ತೋರಿಸ್ತಾ ಇದ್ದೋ. ಆವಾಗ 2021 ಕರೋನಾ ಇತ್ತಲ್ಲ, ಸೆಕೆಂಡ್ ರೌಂಡ್ ಕರೋನಾ ಆವಾಗ ಜಾಸ್ತಿ ಆಗಿದ್ದರಿಂದ ಮಂಡ್ಯದಲ್ಲಿ ತೋರಿಸ್ತಾ ಇದ್ದು. ಮಂಡ್ಯಕ್ಕೆ ಹೋದಾಗ ಅಲ್ಲಿ ದೊಡ್ಡ ತುಂಬ ಕ್ಯೂ ಸ್ಕ್ಯಾನಿಂಗ್ಗೆ. ಬಟ್ ನನಗೆ ಇಲ್ಲಿ ಡಾಕ್ಟ್ರೇ ಕಾಲ್ ಮಾಡಿ ಹೇಳಿದರು ಸ್ಕ್ಯಾನಿಂಗ್ ಸೆಂಟ್ರಿಗೆ. ಅವರು ಬೇಗನೆ ಮಾಡಿಕೊಟ್ರು. ಮತ್ತು ಮಧ್ಯಾಹ್ನ ಬೆಳಗ್ಗೆ ಚೆಕಪ್ಗೆ ಹೋಗಿದ್ದೋ. ಚೆಕಪ್ ಎಲ್ಲ ಮಾಡಿಸಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋದು ಸಂಜೆ ಆಯಿತು. ಮತ್ತು ಸಂಜೆ ಊಟ ಎಲ್ಲ ಮಾಡ್ಕೊಂಡು ಬಂದು ಡಾಕ್ಟ್ರು ಊಟಕ್ಕೆ ಹೋಗ್ಬಿಟ್ಟಿದ್ರು. ಸರಿ ಅಂತ ರಿಪೋರ್ಟ್ ಇಟ್ಕೊಂಡು ಕಾಯ್ತಾಯಿದ್ದೋ. ಡಾಕ್ಟ್ರು ಬಂದು ಆಮೇಲೆ ನೋಡಿದ್ರು ಪಾಪದು ಕರಳು ಬರಡಿ ಇರ್ತಲ್ಲ, ಅದು 2 ರೌಂಡ್ ಸುತ್ಕೊಬಿಟ್ಟಿತ್ತು. 1 ರೌಂಡ್ ಇದ್ದರೆ ಬೇಕಾದ್ರೆ ನಾವು ನಾರ್ಮಲ್ ಟ್ರೈ ಮಾಡೋದು. ಬಟ್ 2 ರೌಂಡ್ ತುಂಬ ಕಷ್ಟ. ನೋಡಿ ಏನು ಮಾಡ್ತೀರಾ, ಸಿಸೇರಿಯನ್ ಮಾಡಿಸ್ಕೋತೀರಾ, ಯೋಚನೆ ಮಾಡಿ ಹೇಳಿ ಅಂತ ಟೈಮ್ ಕೊಟ್ಟರು. ನಾವಿನ್ನೇನು ಮಾಡೋದು. ಆಮೇಲೆ ನಾವು ಬೆಂಗಳೂರಲ್ಲಿ ತೋರಿಸ್ತಿದ್ವಲ್ಲ ಡಾಕ್ಟ್ರು, ಅವ್ರಿಗೆಲ್ಲ ಕಾಲ್ ಮಾಡಿ ಕೇಳಿದ್ರು, ಬೇಡ ಈ ಸಿಚುವೇಷನಲ್ಲಿ ನಾರ್ಮಲ್ ವೆಯ್ಟ್ ಮಾಡಬೇಡಿ, ಸಿಸೇರಿಯನ್ ಮಾಡಿಸ್ಕೊಳ್ರಿ ಅಂತ ಹೇಳ್ರು. ಮತ್ತು ನಮ್ಗೆ ಗೊತ್ತಿರೋರಿಗೆಲ್ಲ ಕೇಳಿದು, ಇಲ್ಲ 1 ರೌಂಡ್ ಇದ್ದರೆ ಟ್ರೈ ಮಾಡ್ತಾರೆ, ಬಟ್ 2 ರೌಂಡ್ ಸುತ್ಕೊಂಡಿದ್ದಾಗ ಕಷ್ಟ ಅಂತ ಹೇಳಿದ್ರು. ನಾವು ಸರಿ ಬಿಡಿ ಅಂದ್ಬಿಟ್ಟು ಸಿಸೇರಿಯನ್ಗೆ ಅವತ್ತೇ ಅಡ್ಮಿಟ್ ಆಗಬೇಕು ಅಂತ ಹೇಳಿದ್ರು. ಬಟ್ ನಾವು ಅವತ್ತು ಚೆಕಪ್ಗೆ ಅಂತ ಹೋಗಿದ್ದು. ಬಟ್ಟೆಯನ್ನು ರೆಡಿ ಮಾಡಿ ತೊಗೊಂಡು ಹೋಗಿದ್ದಿಲ್ಲ. ಬಟ್ ಮನೇಲಂತೂ 9 ಮಂತ್ಸ್ ಬಿದ್ದಾಗೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ, ಏನೇನು ಬೇಕು ಬಟ್ಟೆ ಎಲ್ಲ. ಸರಿ ಆಯಿತು ಡಾಕ್ಟ್ರೆಲ್ಲ ಹೇಳಿದ್ರು. ಅವತ್ತು ನಾವು ಹೋಗಿದ್ದಿನ ಫ್ರೈಡೇ ಆಗಿತ್ತು, ಜೂನ್ 25, 2021. ಇವತ್ತು ನೈಟೇ ಮಾಡ್ತೀನಿ ಅಂದರು. ಬಟ್ ನಮ್ಮ ಮನೆಯವರು ಮಾಡಿಸ್ತಿರೋದೇ ಸಿಸೇರಿಯನು, ಒಳ್ಳೆ ಟೈಮಲ್ಲೇ ಮಾಡಿಸ್ಬೇಕು ಅಂದ್ಬಿಟ್ಟು ಶಾಸ್ತ್ರ ಎಲ್ಲ ಕೇಳಿದ್ರು. ಆವಾಗ ನೈಟು ಚೆನ್ನಾಗಿ ಬಂತು, ಫ್ರೈಡೇ ನೈಟ್ ಚೆನ್ನಾಗಿ ಬಂತು ಟೈಮು. ಅದಕ್ಕೆ ಮುಂಚೆ ಬೇಡ ಅಂದಾಗ ಅವರು ನೈಟ್ ಅಂದರೆ ಅನಫೆಸ್ತೆ ಎಲ್ಲ ಕೊಡ್ತೀವಲ್ಲ, ಅದು ಕೊಡೋಕ್ಕಾಗಲ್ಲ, ಮತ್ತು ಡಾಕ್ಟ್ರು ಬರೋಲ್ಲ ಅಂತ ಹೇಳ್ಬಿಟ್ಟು ಶನಿವಾರಕ್ಕೆ ಫಿಕ್ಸ್ ಮಾಡಿಕೊಂಡು ಶನಿವಾರ 12:15 ಒಳಗಡೆ ಮಾಡಿಸಿ ಅಂತ ಹೇಳ್ತಾಯಿದ್ರು 6 ಡಾಕ್ಟ್ರು. ಅನಫೆಸ್ತಿಯಾ ಮತ್ತು ಬಂದು ಆದರೆ ಮಾಡ್ತೀವಿ, ಇಲ್ಲಾಂದರೆ ಟೈಮ್ ಎಕ್ಸ್ಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಲಿ ಬಿಡಿ. ನಾವು ಹಂಗೆ ಅಂತ ಒಪ್ಪಿಗೆ ಮಾಡಿಕೊಂಡು ಮತ್ತು ಶನಿವಾರ ಎಲ್ಲ ಅಡ್ಮಿಟ್ ಮಾಡಿಕೊಂಡ್ರು. ಎಲ್ಲ ಚೆಕಪ್ ಮಾಡಿದ್ರು. ಮತ್ತು ಹಸ್ಬೆಂಡ್ ಕೈಲೆಲ್ಲ ಸೈನ್ ಮಾಡಿಸ್ಕೊಂಡು ಚೆಕಪ್ ಮಾಡಿಕೊಂಡು ಅವತ್ತು ಅಡ್ಮಿಟ್ ಮಾಡಿಕೊಂಡ್ರು. ಅವತ್ತು ನೈಟು ಇಡ್ಲಿ ಏನಾರ ಕೊಡಿ ಅಂತ ಹೇಳಿದರು. ಅವತ್ತು ನೈಟ್ನೇ ಇಡ್ಲಿ ಮಾಡಿದ್ರು. ಮತ್ತು ಆ ಡಿಪ್ಸ್ ಎಲ್ಲ ಹಾಕ್ತಾಯಿದ್ರು. ನನಗೆ ಆ ಟೈಮಲ್ಲಿ ಪಾಪ ಬೇಬಿ ಮೂಮೆಂಟು ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ನರ್ಸೆಲ್ಲ ಬಂದು ಡಿಪ್ಸ್ ಹಾಕಿ ಪಾಪುದು NST ಮಾಡ್ತಾರಲ್ಲ ಅದೆಲ್ಲ ಚೆಕ್ ಮಾಡ್ತಾನೆ ಇದ್ದರು. 12 ಗಂಟೆಗೆ ನೀರು ಕೊಟ್ಬಿಟ್ಟು, ಮತ್ತು ನಾಳೆ ಸಿಸೇರಿಯನ್ ಆಗೋವರೆಗೂ ಕೊಡೋಲ್ಲಮ್ಮ, ಚೆನ್ನಾಗಿ ನೀರು ಕುಡ್ಕೊ, ಎಷ್ಟು ಬೇಕಷ್ಟು ಅಂತ ಹೇಳಿದ್ರು. ಸರಿ ಅಂತ ನಾವು ನೀರೆಲ್ಲ ಕುಡ್ಕೊಂಡು ಮತ್ತು ಮಲ್ಕೊಂಡು ನಾನು ಬೆಳಗ್ಗೆ 2:15 ಇದ್ದಿದ್ದು. ಆಮೇಲೆ ಡಾಕ್ಟ್ರೆಲ್ಲ ಬಂದು 12:15 ಇದ್ದಿದ್ದು. ಒಂದು 12 ಗಂಟೆಗೆ ಒಳಗಡೆ, ಅದಕ್ಕೆ ಮುಂಚೆ ನರ್ಸಸ್ ಸ್ನಾನ ಎಲ್ಲ ಮಾಡಿಸಿ ಅವ್ರು ಆಪ್ರೇಷನ್ ಡ್ರೆಸ್ ಹಾಕಿ ಆಮೇಲೆ ಇದೆಲ್ಲ ಕೊಡ್ತಾರೆ, ಅದೇ ಹೊಟ್ಟೆ ಏನಾರ ಕ್ಲೀನಾಗಲಿ ಅಂತ ಅವರು ಮಾಡಿದ್ರು. ಅದೆಲ್ಲ ಕ್ಲೀನೆಲ್ಲ ಮಾಡಿ ಒಳಗಡೆ ಕರ್ಕೊಂಡು ಆಪ್ರೇಷನ್ ಥಿಯೇಟ್ರಿಗೆ. ಫಸ್ಟ್ ಅಲ್ವಾ, ನಮಗೇನು ಗೊತ್ತಿರಲ್ಲ. ಸರಿ ಅಂದ್ಬಿಟ್ಟು ಹೋದೋ. ಮತ್ತು ಹೋದ್ಮೇಲೆ ಒಳಗಡೆ ಹೋದ್ಮೇಲೆ ಅನಫೆಸ್ತೆ ಕೊಟ್ಟು ಸಿಸೇರಿಯನ್ ಮಾಡಿದ್ರು. ಅವಾಗೇನು ನೋವು ಅನಿಸಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಅಬ್ಸರ್ವೇಷನ್ ಇಟ್ಕೊಂಡು ಮತ್ತು ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಅವಾಗ ನಮ್ಮ ಮನೆಯವರೆಲ್ಲ ಬಂದು ನೋಡಿ, ಆಮೇಲೆ ಪಾಪು ಸಿಸೇರಿಯನ್ ಆಗಿದ ತಕ್ಷಣ ಹೇಳ್ತಾರೆ, ನಿಮಗೆ ಹೆಣ್ಮಗು ಆಗಿದೆ ಅಮ್ಮ ನೋಡಿ ಅಂತ. ನಾವು ಸರಿ ಅಂತ ಪಾಪುನ ನೋಡೋಕ್ಕಾಗಿಲ್ಲ, ಬಟ್ ಸ್ವಲ್ಪ ನೋಡಿದೆ, ಆದರೆ ಕಣ್ಣೆಲ್ಲ ಮಂಜಾಯ್ತಾಯಿತ್ತು. ಬಟ್ ನಂದು ಯಾಕಪ್ಪ ಅಂದರೆ ಸಿಸೇರಿಯನ್ ಆಯಿತು ಫಸ್ಟ್ ಕೇಸು. ಅಂದರೆ ನನ್ನ ಮಗುವಿಗೆ ಹೆಡ್ಡು ಕೆಳಗಡೆ ಫಿಕ್ಸ್ ಆಗಿಲ್ಲ, ಮತ್ತು ಕರಳು ಬಳ್ಳಿ ಅನ್ನೋದು ಇರುತ್ತಲ್ಲ, ಅದು 2 ರೌಂಡ್ ಸುತ್ಕೊಬಿಟ್ಟಿತ್ತು. 1 ರೌಂಡ್ ಇದೆ ಫ್ರೆಂಡ್ಸ್. ಎಷ್ಟೋ ಜನಕ್ಕೆ ನನ್ನ ಫ್ರೆಂಡ್ ಅವ್ರ ಅಕ್ಕವರು ಹೇಳಿದ್ದಾರೆ,
ನಾರ್ಮಲ್ ಡೆಲಿವರಿ ಆಗಿದೆ. ಬಟ್ ಎರಡು ರೌಂಡ್ ಇದ್ದಾಗ ಮಾತ್ರ ಆಗಲ್ಲ. ಆವಾಗ ಯಾರು ಸಿಸೇರಿಯನ್ನು ನಾರ್ಮಲ್ ಅಂತ ವೆಯ್ಟ್ ಮಾಡ್ಬೋದು. ಅವಾಗ ನಮ್ಮ ಹೆಲ್ತು ನಮ್ಮ ಪಾಪು ಆರೋಗ್ಯ ಮುಖ್ಯ ಆಗಿರುತ್ತೆ. ಏನಾದರೂ ಸರಿ ನಾವು ರೆಡಿ ಆಗಿರ್ಬೇಕು ಆ ಟೈಮಲ್ಲಿ. ಮತ್ತು ನಮಗೂ ಅಷ್ಟೇ, ನಾವು ಫಸ್ಟಿಂದ ನಾರ್ಮಲ್ಲೇ ಆಗಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅವಾಗ ಸಡನ್ನಾಗಿ ಸಿಸೇರಿಯನ್ ಅಂದ ತಕ್ಷಣ ಕಣ್ಣಲ್ಲೆಲ್ಲ ನೀರು ಬಂತು. ಅಯ್ಯೋ ಇಷ್ಟು ದಿನ ನಾರ್ಮಲ್ ಅಂದ್ಕೊಂಡು ಇವಾಗ ಸಿಸೇರಿಯನ್ ಮಾಡಿಸ್ಕೋಬೇಕಂತ. ಬಟ್ ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ನಮಗಿಂತ ನಮ್ಮ ಮಗುಗಿಂತ ಸೇಫ್ಟಿ ನಮಗೆ, ನಮ್ಮ ಮಗುಗೆ ಯಾವ ಸೇಫ್ಟಿ ಅದನ್ನ ಮಾಡಿಸ್ಕೋಬೇಕು. ನಾರ್ಮಲ್ ಅದೇನು ಸಿಸೇರಿಯನ್ ಅದನ್ನು ಎರಡೂ ನೋವೇ. ಹಂಗಂತ ನಾನು ಇಲ್ಲ, ಆ ಟೈಮಲ್ಲೂ ನಂಗೆ ನಾರ್ಮಲ್ಲೇ ಬೇಕು ಅಂತ ಕೂತ್ಕೊಂಡ್ರೆ ಮಗು ಇಲ್ಲ ಅಮ್ಮ ಯಾರಿಗಾರ ಒಬ್ರಿಗೆ ತೊಂದರೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ.